ಚೆನ್ನಾಗಿರುತ್ತಲ್ಲ, ಪ್ರೈಸ್ ಮಾತ್ರ ಚೆನ್ನಾಗಿರುತ್ತೆ, ಯಾಕಂದರೆ ಅದು ಕೋಡು. ಲವಿ ನಿಂದು ಬ್ಯಾಕ್ಗ್ರೌಂಡ್ ಕಾಮಿ ಶಾಪಿಂಗ್ ಮಾಡೋಕ್ಕೆ ರೀಸನ್ ಬೇಕಾ ಬೇಡಪ್ಪ? ಕಾಸಿದ್ರೆ ಸಾಕು ಪರ್ಸಲ್ಲಿ, ಇಲ್ಲ ಕಾಸಿಲ್ಲ ಅಂದ್ರೂ ಪರವಾಗಿಲ್ಲ, ಕಾರ್ಡ್ ಇದ್ರೆ ಸಾಕು. ಸೊ ನೋಡೋಣ, ಅಂಡ್ ದಿಸ್ ದ ಫಸ್ಟ್ ಟೈಮ್ ಐ ಆಮ್ ಟ್ರಾವೆಲಿಂಗ್ ವಿತೌಟ್ ಫ್ಯಾಮಿಲಿ. ಸೊ ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟ್ ಕೂಡ ಇದೆ. ಎಸ್, ತುಂಬಾ ಜನ ನನಗೆ ಜಾಬ್ ರಿಕ್ವೈರ್ಮೆಂಟ್ಸ್ ಬಗ್ಗೆ ಕೂಡ ಕೇಳಿದ್ರಿ. ಸೊ ಇವತ್ತಿನ ಈ ವ್ಲಾಗ್ ಅಲ್ಲಿ ನಾನು ನನ್ನ ಟೀಮ್ ಅಲ್ಲಿ ಇರುವಂತಹ ಕೆಲವು ರಿಕ್ವೈರ್ಮೆಂಟ್ಸ್ ನ ಕೂಡ ನಿಮ್ ಜೊತೆ ಶೇರ್ ಮಾಡ್ಕೊತೀನಿ. ಹಾಯ್, ಹಲೋ, ನಮಸ್ಕಾರ. ಹಾಗೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ನನ್ನ ಹೆಸರು ದಿವ್ಯಾ. ಹಾಗೆ ನಾನು ಬೆಂಗಳೂರಿನಿಂದ ಕನ್ನಡ ವ್ಲಾಗ್ಸ್ ನ ಮಾಡ್ತೀನಿ. ನನ್ನ ಚಾನೆಲ್ ನಲ್ಲಿರೋ ವಿಡಿಯೋಸ್ ನಿಮಗೆ ಇಷ್ಟ ಆದ್ರೆ ಮರಿದ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿರೋ ಎಲ್ಲರಿಗೂ ಥ್ಯಾಂಕ್ ಯು ಅಂತ ಹೇಳ್ತಾ ಬೇಗ ಇವತ್ತಿನ ಈ ವ್ಲಾಗ್ ನ ಈಗ ಶುರು ಮಾಡ್ತಾ ಇದೀನಿ. ಅಂಡ್ ಸದ್ಯಕ್ಕೆ ಈಗ ವ್ಲಾಗ್ ನ ಬೆಳಗ್ಗೆ ಶುರು ಮಾಡಿದೀನಿ. ಆಲ್ಮೋಸ್ಟ್ ಈಗ 8:45 ಹತ್ತತ್ರ ಆಗಿದೆ. ಅಂಡ್ ಆಫೀಸ್ಗೆ ರೆಡಿ ಆಗಿದ್ದೀನಿ, ಆಫೀಸ್ಗೆ ಅಂತ ಹೊರಡ್ತಾ ಇದೀನಿ. ಅಂದ್ರೆ ಬೆಳಗ್ಗೆಯಿಂದ ಇವತ್ತೇನು ಅಡುಗೆ ಮಾಡಿರ್ಲಿಲ್ಲ, ಯಾಕೆಂದ್ರೆ ಸ್ಮೈಂಗ್ ಸ್ಕೂಲ್ ಇಲ್ಲ. ಅಂಡ್ ನಾನು ಕೂಡ ಇವತ್ತು ಸ್ವಲ್ಪ ಲೇಟ್ ಆಯ್ತು, ಹಾಗಾಗಿ ಲಂಚ್ ಬಾಕ್ಸ್ ಏನು ಪ್ಯಾಕ್ ಮಾಡಿರ್ಲಿಲ್ಲ. ಅಂಡ್ ಸಾಮಾನ್ಯವಾಗಿ ಸ್ಕೂಲ್ ಇದ್ದಾಗ ಸ್ಟ್ರೆಸ್ ಇರುತ್ತೆ, ಯಾಕೆಂದ್ರೆ ಲಂಚ್ ಬಾಕ್ಸ್ ಪ್ಯಾಕ್ ಮಾಡಲೇಬೇಕು. ಹಸ್ಬೆಂಡ್ ಲಂಚ್ ಬಾಕ್ಸ್ ಪ್ಯಾಕ್ ಮಾಡಿಲ್ಲ ಅಂದ್ರೂ ನಡೆಯುತ್ತೆ. ಸೊ ದಟ್ ಇಸ್ ಸ್ಟಿಲ್ ಓಕೆ. ಅಂಡ್ ಎಸ್, ತುಂಬಾ ಜನ ನನಗೆ ಜಾಬ್ ರಿಕ್ವೈರ್ಮೆಂಟ್ಸ್ ಬಗ್ಗೆ ಕೂಡ ಕೇಳಿದ್ರಿ. ಸೊ ಇವತ್ತಿನ ಈ ವ್ಲಾಗ್ ಅಲ್ಲಿ ನಾನು ನನ್ನ ಟೀಮ್ ಅಲ್ಲಿ ಇರುವಂತಹ ಕೆಲವು ರಿಕ್ವೈರ್ಮೆಂಟ್ಸ್ ನ ಕೂಡ ನಿಮ್ ಜೊತೆ ಶೇರ್ ಮಾಡ್ಕೊತೀನಿ. ಸೊ ಆಫೀಸ್ಗೆ ಹೋಗಿ ಬ್ಲಾಗ್ ನ ಕಂಟಿನ್ಯೂ ಮಾಡಿ ಯಾವ್ಯಾವ ರಿಕ್ವೈರ್ಮೆಂಟ್ಸ್ ಇದೆ, ಹಾಗೆ ಯಾವ ಪೊಸಿಷನ್ ಸದ್ಯಕ್ಕೆ ಈಗ ಅವೈಲಬಲ್ ಇದೆ, ಎಲ್ಲ ಡೀಟೇಲ್ಸ್ ನ ಕೂಡ ತಿಳಿಸ್ತೀನಿ. ಐ ಥಿಂಕ್ ಲಾಸ್ಟ್ ಒಂದು ಮಿನಿ ಬ್ಲಾಗ್ ಹಾಕಿದ್ದೆ, ಒಂದು ರಿಕ್ವೈರ್ಮೆಂಟ್ ಇದೆ ಅಂತ ಹೇಳಿ ಅಂತ ತುಂಬಾ ಜನ ನನಗೆ ಮೆಸೇಜ್ ಮಾಡಿದ್ರಿ. ಅಂಡ್ ಇನ್ಫ್ಯಾಕ್ಟ್ ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ನನಗೆ ಮೆಸೇಜ್ ಮಾಡ್ತಿರ್ತೀರಾ, ಸ್ಪೆಷಲಿ ಜಾಬ್ ರಿಕ್ವೈರ್ಮೆಂಟ್ಸ್ ಬಗ್ಗೆ ಕೇಳೋದಕ್ಕೆ. ಆದ್ರೆ ಮಿನಿ ಬ್ಲಾಗ್ಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ತುಂಬಾ ಕಮ್ಮಿ ಟೈಮ್ ಇರುತ್ತೆ, ಅಂದ್ರೆ 60 ಸೆಕೆಂಡ್ಸ್ ಒಳಗಡೆ ನಾವು ವಿಡಿಯೋನ ಮಾಡ್ಬೇಕಲ್ಲ. ಸೊ ಹಾಗಾಗಿ ಎಲ್ಲ ಡೀಟೇಲ್ಸ್ ನ ಶೇರ್ ಮಾಡೋದು ಸ್ವಲ್ಪ ಕಷ್ಟ. ಸೊ ಐ ಥಾಟ್ ಒಂದು ಲಾಂಗ್ ವಿಡಿಯೋದಲ್ಲಿ ನಿಮ್ ಜೊತೆ ಎಲ್ಲ ಡೀಟೇಲ್ಸ್ ನ ಶೇರ್ ಮಾಡೋಣ ಅಂತ. ಅಂಡ್ ಇದ್ರ ಜೊತೆಗೆ ನಾಳೆ ಕೆಲವು ಕೆಲಸಕ್ಕೆ ನಾನು ಮುಂಬೈ ಕೂಡ ಹೋಗ್ತಾ ಇದ್ದೀನಿ. ಸೊ ಅದ್ರ ರಿಲೇಟೆಡ್ ಕೆಲವು ಶಾಪಿಂಗ್ ಕೂಡ ಮಾಡೋದಿದೆ, ವಾಪಸ್ ಮನೆಗೆ ಬಂದು ಪ್ಯಾಕಿಂಗ್ ಕೂಡ ಮುಗಿಸೋದಿದೆ. ಸೊ ಕಂಪ್ಲೀಟ್ಲಿ ಜಾಮ್ ಪ್ಯಾಕ್ಡ್ ಡೇ ಅಂತ ಹೇಳ್ಬೋದು. ಅಂಡ್ ಹೆಂಗೆ ಹೋಗುತ್ತೆ ನಂಗೆ ಗೊತ್ತಿಲ್ಲ. ಸದ್ಯಕ್ಕೆ ಸ್ವಲ್ಪ ಲೇಟ್ ಕೂಡ ಆಗಿದೆ. ಆಫೀಸಲ್ಲೂ ಕೂಡ ಇವಾಗ ಸಿಕ್ಕಾಬಡೆ ಮೀಟಿಂಗ್ಸ್ ಇದೆ. ಅಂಡ್ ಇದ್ರ ಮಧ್ಯೆ ನಾನು ಲಂಚ್ ಬ್ರೇಕಲ್ಲಿ ಪ್ರಾಬಬ್ಲಿ ಸ್ವಲ್ಪ ಟೈಮ್ ತಗೊಂಡು ಹೋಗಿ ಏನೇನು ತಗೋಬೇಕು, ಐ ಥಿಂಕ್ ಸ್ವಲ್ಪ ಸಣ್ಣ ಪುಟ್ಟ ಶಾಪಿಂಗ್ ಏನಿದೆ ಅದನ್ನ ಕೂಡ ಮುಗಿಸ್ಬೇಕು. ಬ್ಲಾಗ್ ನ ಕಂಟಿನ್ಯೂ ಮಾಡೋಣ. ಅಂಡ್ ಹೋಗ್ತಾ ಏನೇನಾಗುತ್ತೆ ಎಲ್ಲ ನಿಮಗೆ ಬ್ಲಾಗ್ ಅಲ್ಲಿ ತೋರಿಸ್ತಾ ಹೋಗ್ತೀನಿ. ಅಂಡ್ ಐ ಆಮ್ ಶೋರ್ ಸ್ಪೆಷಲಿ ಜಾಬ್ ರಿಕ್ವೈರ್ಮೆಂಟ್ಸ್ ಏನೇನಿದೆ ಅದು ಸಾಕಷ್ಟು ಜನಕ್ಕೆ ಯೂಸ್ಫುಲ್ ಆಗ್ಬೋದು ಅಂತ ಅನ್ಕೋತಾ ಇದ್ದೀನಿ. ಯಾಕಂದ್ರೆ ತುಂಬಾ ಜನ ನನಗೆ ಸ್ಪೆಷಲಿ ಇದ್ರ ಬಗ್ಗೆ ತುಂಬಾ ಮೆಸೇಜಸ್ ಬರ್ತಾ ಇರುತ್ತೆ. ಅಂಡ್ ಇನ್ಸ್ಟಾಗ್ರಾಮ್ ಅಲ್ಲಿ ಸ್ವಲ್ಪ ಕಷ್ಟ ನನಗೆ ಎಲ್ಲಾ ಮೆಸೇಜಸ್ಗೂ ರಿಪ್ಲೈ ಮಾಡೋದು. ಕೆಲಸಲಿ ಏನೋ ಮೆಸೇಜ್ ಹಿಡನ್ ಫೋಲ್ಡರ್ಗೆ ಹೋಗಿರುತ್ತೆ ಅಂಡ್ ಚೆಕ್ ಕೂಡ ಮಾಡಿರಲ್ಲ ನಾನು. ಐ ಥಾಟ್ ಯಾರ್ಯಾರು ಕಳ್ಸಿದ್ರು, ಸೊ ಎಲ್ಲರಿಗೂ ಇದ್ರಲ್ಲೇ ಆನ್ಸರ್ ಮಾಡೋಣ ಅಂತ ಹೇಳಿ ಈ ವ್ಲಾಗ್ ನ ಇವತ್ತು ಶುರು ಮಾಡ್ತಾ ಇದೀನಿ. ಅಂಡ್ ವಾಪಸ್ ಬಂದ್ಮೇಲೆ ಕೂಡ ವ್ಲಾಗ್ ನ ಕಂಟಿನ್ಯೂ ಮಾಡ್ತೀನಿ, ಯಾಕಂದ್ರೆ ಪ್ಯಾಕಿಂಗ್ ಎಲ್ಲ ಮಾಡೋದಿದೆ. ಅಂಡ್ ಇಟ್ಸ್ ಅ ವೆರಿ ಶಾರ್ಟ್ ಟ್ರಿಪ್, ಬರೀ 2 ಡೇಸ್ಗೆ ಅಂತ ಹೋಗ್ತಾ ಇದೀನಿ. ಸೊ ನೋಡೋಣ, ಅಂಡ್ ದಿಸ್ ದ ಫಸ್ಟ್ ಟೈಮ್ ಐ ಆಮ್ ಟ್ರಾವೆಲಿಂಗ್ ವಿತೌಟ್ ಫ್ಯಾಮಿಲಿ. ಸೊ ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟ್ ಕೂಡ ಇದೆ, ಹಾಗೆ ಸ್ವಲ್ಪ ಭಯ ಕೂಡ ಇದೆ. ಸೊ ಯಾವ ರೀತಿ ಆಗುತ್ತೆ, ಐ ಥಿಂಕ್ ಮುಂಬೈದು ಆದ್ರೆ ವ್ಲಾಗ್ ಮಾಡ್ತೀನಿ ನಾನು. ಐ ಆಮ್ ನಾಟ್ ವೆರಿ ಶೋರ್, ಯಾಕೆಂದ್ರೆ ಅಫಿಷಿಯಲ್ ಕೆಲಸಕ್ಕೆ ಅಂತ ಹೋಗ್ತಾ ಇರೋದಲ್ಲ. ಸೊ ಅಲ್ಲಿ ಟೈಮ್ ಸಿಗುತ್ತಾ ಶೂಟ್ ಮಾಡೋಕ್ಕೆ ನಂಗೆ ಗೊತ್ತಿಲ್ಲ, ಬಟ್ ಆದಷ್ಟು ಟ್ರೈ ಮಾಡ್ತೀನಿ ಶೂಟ್ ಮಾಡೋದಕ್ಕೆ. ಅಂಡ್ ಇದ್ರ ಜೊತೆಗೆ ಐ ಥಿಂಕ್ ನಥಿಂಗ್ ಮಚ್ ಟು ಸ್ಪೀಕ್. ಐ ಥಿಂಕ್ ಬ್ಲಾಗ್ ನ ಶುರು ಮಾಡೋಣ. ಅಂಡ್ ಆಲ್ಮೋಸ್ಟ್ ಈಗ 9 ಗಂಟೆ ಹತ್ತತ್ರ ಆಗೋಗ್ತಾ ಇದೆ. ಅಂಡ್ ನಾನು ಇನ್ ಹಾಫ್ ಅನ್ ಅವರ್ ಒಳಗಡೆ ಆಫೀಸ್ ರೀಚ್ ಆಗಬೇಕು. ಅಂಡ್ ಹಾಫ್ ಅನ್ ಅವರ್ ಅಲ್ಲಿ ಖಂಡಿತ ಆಗಲ್ಲ. ಸೊ ಐ ಥಿಂಕ್ ಆಲ್ಮೋಸ್ಟ್ ನನಗೆ 1 ಅವರ್ ಹಿಡಿಯುತ್ತೆ ಅನ್ಸುತ್ತೆ ಈಗ ಮನೆ ಬಿಟ್ರೆ ಆಫೀಸ್ ರೀಚ್ ಆಗೋ ಅಷ್ಟರಲ್ಲಿ. ಸೊ ಎಸ್, ಆಫೀಸ್ ಹೋಗಿ ಬ್ಲಾಗ್ ನ ಕಂಟಿನ್ಯೂ ಮಾಡ್ತೀನಿ. ಅಂಡ್ ಲೆಟ್ಸ್ ಸ್ಟಾರ್ಟ್. ಕೆಲವು ಕ್ಲಿಪ್ಪಿಂಗ್ಸ್ನ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂತ ಹೇಳಿದ್ದೆ. ಆ್ಯಂಡ್ ಶೂಟ್ ಮಾಡಿರೋಂಥ ಎಲ್ಲ ಕ್ಲಿಪ್ಪಿಂಗ್ಸ್ನ ಕೂಡ ಇವತ್ತು ಈ ವ್ಲಾಗಲ್ಲೇ ಆ್ಯಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇದು ನಮ್ಮ ಅಕ್ಕ ನಮ್ಮ ಮನೆಗೆ ಬಂದಾಗ ತೆಗೆದಂಥ ಒಂದು ಕ್ಲಿಪ್ಪಿಂಗ್. ಆ್ಯಂಡ್ ನಿಮಗೆಲ್ಲ ಗೊತ್ತಿರ್ಬೋದು, ನನಗೆ ನೇಲ್ ಎಕ್ಸ್ಟೆನ್ಷನ್ ಮಾಡಿಸೋದಾಗಿರ್ಬೋದು ಅಥವಾ ಪೆಡಿಕ್ಯೂರ್ ಮ್ಯಾನಿಕ್ಯೂರ್ ಎಲ್ಲ ಸಿಕ್ಕಾಬಟ್ಟೆ ಇಷ್ಟ. ಆ್ಯಂಡ್ ನೇಲ್ಸ್ ರಿಲೇಟೆಡ್ ಎಷ್ಟೋ ಪ್ರಾಡಕ್ಟ್ಸ್ನ ನಾನು ತರಿಸಿರ್ತೀನಿ. ಆ್ಯಂಡ್ ಅದನ್ನೇ ಚೆಕ್ ಮಾಡ್ತಾ ಇದ್ದಾಳೆ ನಮ್ಮ ಅಕ್ಕ ಇವತ್ತು. ನಾನಿವತ್ತು ಯೂಸ್ ಮಾಡ್ತಿರೋದು ಅಗಾರೋರವರ ನೇಲ್ ಡ್ರಿಲ್ ಆ್ಯಂಡ್ ಪಾಲಿಷರ್. ಹಾಗೆ ಈ ಪ್ರಾಡಕ್ಟ್ನ ಯೂಸ್ ಮಾಡಿಕೊಂಡು ಮನೆಯಲ್ಲೇ ಆರಾಮಾಗಿ ಮ್ಯಾನಿಕ್ಯೂರ್ ಮಾಡ್ಬೋದು. ಹಾಗೆ ಇದನ್ನು ಯಾವ ರೀತಿ ಯೂಸ್ ಮಾಡ್ಬೋದು ಅಂತ ಕೂಡ ತೋರಿಸ್ತೀನಿ. ಸದ್ಯಕ್ಕೆ ತೋರಿಸ್ತಿರೋ ಈ ಪಾರ್ಟ್, ದಿಸ್ ಇಸ್ ಅ ಮೇನ್ ಬಾಡಿ. ಹಾಗೆ ಕೆಳಗಡೆ ನೀವು ನೋಡಿದ್ರೆ ಇದರಲ್ಲಿ ಪವರ್ ಬಟನ್, ಹಾಗೆ ನಿಮಗೆ ಆಂಟಿ ಕ್ಲಾಕ್ ವೈಸ್ ಹಾಗೆ ಕ್ಲಾಕ್ ವೈಸ್ ರೊಟೇಷನ್ ಕೂಡ ಕೊಟ್ಟಿದ್ದಾರೆ. ಅದ್ರ ಮೇಲ್ಗಡೆ ಇರುವಂತ ಎಲ್ಲ ಸ್ಪೀಡ್ ಲೆವೆಲ್ಸ್ ನೀವು ನೋಡ್ಕೋಬಹುದು. ಇದರಲ್ಲಿ ನಿಮಗೆ ಬೇಬಿ, ಅಡಲ್ಟ್, ಮೀಡಿಯಂ, ಫಾಸ್ಟ್ ಹಾಗೆ ಸ್ಟ್ರಾಂಗ್ ಅನ್ನೋ ಸ್ಪೀಡ್ ಲೆವೆಲ್ಸ್ ಇದೆ. ಸ್ಪೀಡ್ ಬಟನ್ ನಾನು ಏನು ತೋರಿಸ್ತೇನೆ ಅದನ್ನ ಪ್ರೆಸ್ ಮಾಡ್ಕೊಂಡು ನಮಗೆ ಯಾವ ಸ್ಪೀಡ್ ಬೇಕೋ ಆ ಸ್ಪೀಡ್ ನಾವು ಸೆಲೆಕ್ಟ್ ಮಾಡ್ಕೋಬಹುದು. ನಮಗೆ ಇಲ್ಲಿ ಟೋಟಲ್ 5 ಸ್ಪೀಡ್ ಲೆವೆಲ್ಸ್ ನ ಕೊಟ್ಟಿದ್ದಾರೆ. ಅಂಡ್ ಬಟನ್ ನ ಪ್ರೆಸ್ ಮಾಡ್ಕೊಂಡು ಯಾವ ಲೆವೆಲ್ಸ್ ಬೇಕೋ ನಾವು ಅದನ್ನ ತುಂಬಾ ಈಸಿಯಾಗಿ ಸೆಲೆಕ್ಟ್ ಮಾಡ್ಕೋಬಹುದು. ಹಾಗೆ ಅದ್ರ ಮೇಲ್ಗಡೆ ನಮಗೆ ಒಂದು ಲೈಟ್, LED ಲೈಟ್ ಬಟನ್ ಕೂಡ ಇದೆ. ಸೊ ಅದನ್ನ ಪ್ರೆಸ್ ಮಾಡಿದ್ರೆ ಈ ತರ LED ಲೈಟ್ ಕೂಡ ಆನ್ ಆಗುತ್ತೆ. ಇದರಲ್ಲಿ ಸಾಕಷ್ಟು ಅಟ್ಯಾಚ್ಮೆಂಟ್ಸ್ ಕೂಡ ಇದೆ. ಸೊ ಎಲ್ಲ ಅಟ್ಯಾಚ್ಮೆಂಟ್ಸ್ ನ ಯಾವ ರೀತಿ ಯೂಸ್ ಮಾಡಬಹುದು ಅಂತ ಕೂಡ ತೋರಿಸ್ತೀನಿ. ಈ ಅಟ್ಯಾಚ್ಮೆಂಟ್ ಹೆಸರು ಸಿಲಿಂಡ್ರಿಕಲ್ ಮಿಲ್ಲಿಂಗ್ ಕಟರ್ ಅಂತ. ಹಾಗೆ ಇದನ್ನ ನಾವು ಮೇನ್ ಯೂನಿಟ್ ಗೆ ಫಿಕ್ಸ್ ಮಾಡಬೇಕಾಗುತ್ತೆ. ಇದ್ರ ಜೊತೆಗೆ ಇಲ್ಲಿ ಮತ್ತೊಂದು ಅಟ್ಯಾಚ್ಮೆಂಟ್ ಕೂಡ ಇದೆ. ಇದನ್ನ ಡಸ್ಟ್ ಶೀಲ್ಡ್ ಅಂತ ಕೂಡ ಕರೀತಾರೆ. ಇದನ್ನ ಬೇಸಿಕಲಿ ನಾವೀಗ ನೇಲ್ಸ್ ನ ಕ್ಲೀನ್ ಮಾಡ್ಬೇಕಾದ್ರೆ ಅಕಸ್ಮಾತ್ ಧೂಳೆಲ್ಲ ಜಾಸ್ತಿ ಬರಂಗಿದ್ರೆ ನೇಲ್ಸ್ ಇಂದ, ಸೊ ಅದನ್ನ ಹಾಕೊಂಡು ಬಳಸ್ಕೋಬಹುದು. ಈ ಮೊದಲನೇ ಅಟ್ಯಾಚ್ಮೆಂಟ್ ಅಂದ್ರೆ ಸಿಲಿಂಡ್ರಿಕಲ್ ಮಿಲ್ಲಿಂಗ್ ಕಟರ್ ಅಟ್ಯಾಚ್ಮೆಂಟ್ಸ್ ನಾವು ಸ್ಪೆಸಿಫಿಕ್ ಆಗಿ ಕ್ಯೂಟಿಕಲ್ಸ್ ನ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ, ಸೈಡ್ ಅಲ್ಲಿ ಅಥವಾ ಮೇಲ್ಗಡೆ ನೇಲ್ಸ್ ನ ಗ್ರೈಂಡ್ ಮಾಡೋದಕ್ಕೆ ಯೂಸ್ ಮಾಡ್ಕೋಬಹುದು. ಇದನ್ನ ಯೂಸ್
ಮಾಡೋದ್ರಿಂದ ನೇಲ್ಸ್ ತುಂಬಾನೇ ಸಾಫ್ಟ್ ಕೂಡ ಆಗುತ್ತೆ. ಯೂಸ್ ಮಾಡೋದು ತುಂಬಾನೇ ಈಸಿ. ಹಾಗೆ ನೀವು ಇದನ್ನ ಒಂದೇ ಕಡೆ ಜಾಸ್ತಿ ಟೈಮ್ ಯೂಸ್ ಮಾಡಬೇಡಿ. ಡೆಮೋನಲ್ಲಿ ಯಾವ ರೀತಿ ತೋರಿಸಿನೋ ಅದೇ ರೀತಿ ಯೂಸ್ ಮಾಡಿ. ಅದಾದ್ಮೇಲೆ ನೆಕ್ಸ್ಟ್ ತೋರಿಸ್ತಿರೋ ಅಟ್ಯಾಚ್ಮೆಂಟ್ ಹೆಸರು ಲಾಂಗ್ ಕಾರ್ನ್ ಬಿಟ್ ಅಂತ. ಈ ಎರಡನೇ ಅಟ್ಯಾಚ್ಮೆಂಟ್ ನ ನಾವು ಸ್ಪೆಸಿಫಿಕ್ ಆಗಿ ನೇಲ್ಸ್ ನಲ್ಲಿ ಸೈಡ್ ಗಳಲ್ಲಿ ಕ್ಲೀನ್ ಮಾಡೋದಕ್ಕೆ ಯೂಸ್ ಮಾಡ್ಕೋಬಹುದು. ಇದು ಕೂಡ ಕ್ಯೂಟಿಕಲ್ಸ್ ನ ತುಂಬಾ ನೀಟಾಗಿ ಕ್ಲೀನ್ ಮಾಡುತ್ತೆ. ಅಂಡ್ ಕ್ಲೋಸ್ ಅಪ್ ಅಲ್ಲಿ ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ ಇದು ಯಾವ ರೀತಿ ನಾವು ಕ್ಯೂಟಿಕಲ್ಸ್ ನ ರಿಮೂವ್ ಮಾಡೋದಕ್ಕೆ ಯೂಸ್ ಮಾಡಬಹುದು. ಸ್ಪೆಸಿಫಿಕ್ ಆಗಿ ಸೈಡ್ ಗಳಲ್ಲಿ ಇದನ್ನ ನಾವು ಯೂಸ್ ಮಾಡಬಹುದು. ನೆಕ್ಸ್ಟ್ ಅಟ್ಯಾಚ್ಮೆಂಟ್ ತೋರಿಸ್ತಾ ಇದ್ದೀನಿ. ಇದ್ರ ಹೆಸರು ನೀಡಲ್ ಬಿಟ್ ಅಂತ. ಇದನ್ನ ನಾವು ನೇಲ್ಸ್ ನ ಶೇಪ್ ಮಾಡ್ಕೊಡೋದಕ್ಕೆ ಯೂಸ್ ಮಾಡ್ಕೋಬಹುದು. ಹಾಗೆ ಸೈಡ್ಸ್ ನ ಕ್ಲೀನ್ ಮಾಡೋದಕ್ಕೂ ಕೂಡ ಇದನ್ನ ಯೂಸ್ ಮಾಡ್ಕೋಬಹುದು. ಅಂಡ್ ನೀವು ನೋಡಬಹುದು ಎಷ್ಟು ಈಸಿಯಾಗಿ ನಾವು ಇದರಲ್ಲಿ ನೇಲ್ಸ್ ನ ನೀಟಾಗಿ ಶೇಪ್ ಮಾಡಬಹುದು ಅಂತ. ತುಂಬಾನೇ ಕನ್ವೀನಿಯಂಟ್ ಹಾಗೆ ತುಂಬಾ ಈಸಿ ಕೂಡ ಇದನ್ನ ಯೂಸ್ ಮಾಡೋದು. ನೆಕ್ಸ್ಟ್ ತೋರಿಸ್ತಿರೋ ಅಟ್ಯಾಚ್ಮೆಂಟ್ ಹೆಸರು ಬ್ಯಾರಲ್ ಬಿಟ್ ಅಂತ. ಇದನ್ನ ನಾವು ಸರ್ಫೇಸ್ ನ ಕ್ಲೀನ್ ಮಾಡೋದಕ್ಕೆ ಯೂಸ್ ಮಾಡ್ಕೋಬಹುದು. ಅಂದ್ರೆ ನೇಲ್ ಸರ್ಫೇಸ್ ನ ಕ್ಲೀನ್ ಮಾಡೋದಕ್ಕೆ. ಇನ್ಫ್ಯಾಕ್ಟ್ ಇದು ನೇಲ್ ಪಾಲಿಶ್ ಏನಾದರೂ ನೀವು ಹಾಕಿದ್ರೆ ಅದನ್ನ ಕೂಡ ತುಂಬಾ ಕ್ಲೀನ್ ಆಗಿ ರಿಮೂವ್ ಮಾಡುತ್ತೆ. ಇದ್ರ ಜೊತೆಗೆ ಇಟ್ ರಿಯಲಿ ಕ್ಲೀನ್ಸ್ ದ ಕೊಲಾಸಲ್ಸ್ ಆಲ್ಸೋ. ತುಂಬಾ ಈಸಿಯಾಗಿ ನೇಲ್ ಸರ್ಫೇಸಸ್ ನ ಕ್ಲೀನ್ ಮಾಡಬಹುದು. ಅಂಡ್ ಇದ್ರಲ್ಲಿ ತೋರಿಸ್ತಾ ಇದ್ದೀನಿ ಕೂಡ ಯಾವ ರೀತಿ ನೇಲ್ ಪಾಲಿಶ್ ನ ನಾನು ಆರಾಮಾಗಿ ಇದರಲ್ಲಿ ಅಂದ್ರೆ ಈ ಅಟ್ಯಾಚ್ಮೆಂಟ್ ನ ಯೂಸ್ ಮಾಡ್ಕೊಂಡು ರಿಮೂವ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಅಟ್ಯಾಚ್ಮೆಂಟ್ ಹೆಸರು ಫೆಲ್ಟೆಡ್ ಉಲ್ ಬಿಟ್ ಅಂತ. ಇದು ಸ್ಪೆಸಿಫಿಕ್ ಆಗಿ ಅಕಸ್ಮಾತ್ ನಿಮ್ ನೇಲ್ಸ್ ಏನಾದ್ರು ಡ್ಯಾಮೇಜ್ ಆಗಿದ್ರೆ ಅಥವಾ ಸೆನ್ಸಿಟಿವ್ ನೇಲ್ಸ್ ಇದ್ರೆ ಇದನ್ನ ನೀವು ಸರ್ಫೇಸ್ ಕ್ಲೀನ್ ಮಾಡೋದಕ್ಕೆ ನೇಲ್ಸ್ ನ ಪಾಲಿಶ್ ಮಾಡೋದಕ್ಕೆ ಯೂಸ್ ಮಾಡ್ಕೋಬಹುದು. ಇದಾದ್ಮೇಲೆ ತೋರಿಸ್ತಿರುವಂತ ಅಟ್ಯಾಚ್ಮೆಂಟ್ ಹೆಸರು ಸಫೈರ್ ಕೋನ್ ಬಿಟ್ ಅಂತ. ಈ ಅಟ್ಯಾಚ್ಮೆಂಟ್ ಅಲ್ಲೂ ಕೂಡ ನಾವು ನೇಲ್ಸ್ ಮೇಲೆ ಇರುವಂತ ಡೆಡ್ ಸ್ಕಿನ್ ನ ರಿಮೂವ್ ಮಾಡಬಹುದು. ಅಂಡ್ ಸ್ಪೆಸಿಫಿಕ್ ಆಗಿ ಇದನ್ನ ನೀವು ತುಂಬಾ ಸಣ್ಣ ಉಗ್ರಿರುತ್ತಲ್ಲ ಅಂದ್ರೆ ಚಿಕ್ಕ ಚಿಕ್ಕ ಉಗ್ರಿರುವಂತ ಜಾಗಗಳಲ್ಲಿ ಇದನ್ನ ಆರಾಮಾಗಿ ಯೂಸ್ ಮಾಡ್ಕೋಬಹುದು. ಇದಾದ್ಮೇಲೆ ತೋರಿಸ್ತಿರೋ ಅಟ್ಯಾಚ್ಮೆಂಟ್ ನ ಸ್ಪೆಸಿಫಿಕ್ ಆಗಿ ನಾವು ಇದನ್ನ ಲೆಗ್ಸ್ ಗೆ ಯೂಸ್ ಮಾಡ್ಕೋಬಹುದು. ಅಂದ್ರೆ ಕಾಲಲ್ಲಿ ಇರುವಂತ ಉಗ್ರುಗಳನ್ನ ಕ್ಲೀನ್ ಮಾಡೋದಕ್ಕೆ ಸರ್ಫೇಸ್ ನ ಕ್ಲೀನ್ ಮಾಡೋದಕ್ಕೆ ಯೂಸ್ ಮಾಡ್ಕೋಬಹುದು. ಇದೇ ಅಟ್ಯಾಚ್ಮೆಂಟ್ ನ ಬಳಸ್ಕೊಂಡು ಇನ್ಫ್ಯಾಕ್ಟ್ ನಾವು ಕಾಲಲ್ಲಿರೋ ಕ್ರಾಕ್ಸ್ ಗಳೇನಿದೆ ಅದರಲ್ಲೂ ಕೂಡ ಕೊಲಾಸಲ್ಸ್ ನ ರಿಮೂವ್ ಮಾಡಬಹುದು. ಅದ್ರದ್ದು ಕೂಡ ಒಂದು ಕ್ವಿಕ್ ಆಗಿರುವಂತ ಡೆಮೋನ ನಿಮ್ಗೆಲ್ಲ ತೋರಿಸ್ತಾ ಇದ್ದೀನಿ. ತುಂಬಾ ಈಸಿಯಾಗಿ ಡೆಡ್ ಸ್ಕಿನ್ ನ ಇದು ರಿಮೂವ್ ಮಾಡುತ್ತೆ. ಅಂಡ್ ಲಾಸ್ಟ್ ಅಲ್ಲಿ ತೋರಿಸ್ತಿರೋ ಈ ಅಟ್ಯಾಚ್ಮೆಂಟ್ ಹೆಸರು ಕೋರ್ಸ್ ಡೈಸ್ ಬಿಟ್ ಅಂತ. ಇದನ್ನ ನಾವು ನೇಲ್ಸ್ ನ ಶೇಪ್ ಮಾಡೋದಕ್ಕೆ ಅಥವಾ ಈಗ ನೇಲ್ಸ್ ನ ಕಟ್ ಮಾಡಿದ್ಮೇಲೆ ನಾವು ಅದನ್ನ ಶೇಪ್ ಕೂಡ ಮಾಡ್ಕೋಬಹುದು. ಐ ಥಿಂಕ್ ಓವರ್ ಆಲ್ ಇದರಲ್ಲಿ ಇದ್ದಂತ ಎಲ್ಲ ಅಟ್ಯಾಚ್ಮೆಂಟ್ಸ್ ಆರ್ ಡೆಫಿನೆಟ್ಲಿ ವೆರಿ ಯೂಸರ್ ಫ್ರೆಂಡ್ಲಿ. ಯೂಸ್ ಮಾಡೋದಕ್ಕೆ ಕೂಡ ತುಂಬಾನೇ ಈಸಿ ಆಗಿತ್ತು. ಅಂಡ್ ಇದನ್ನ ಬಳಸ್ಕೊಂಡು ನಮ್ಮ ಅಕ್ಕಂಗೆ ಮನೆಯಲ್ಲೇ ನೀಟಾಗಿ ನೇಲ್ಸ್ನೆಲ್ಲ ಶೇಪ್ ಮಾಡಿ ಪ್ರಾಪರ್ ಆಗಿರುವಂಥ ಮ್ಯಾನಿಕ್ಯೂರ್ ಮಾಡಿ ಅದಾದ್ಮೇಲೆ ನೇಲ್ ಪಾಲಿಶ್ನ ಕೂಡ ಅಪ್ಲೈ ಮಾಡ್ತಾ ಇದ್ದೆ. ಅವಳಿಗಂತೂ ಈ ಪ್ರಾಡಕ್ಟ್ ಸಿಕ್ಕಾಬಟ್ಟೆ ಇಷ್ಟ ಆಯಿತು. ಆ್ಯಂಡ್ ಇನ್ಫ್ಯಾಕ್ಟ್ ಈ ಪ್ರಾಡಕ್ಟ್ನ ಅವಳು ಪರ್ಚೇಸ್ ಮಾಡಬೇಕು ಅಂತ ಕೂಡ ಹೇಳ್ತಾ ಇದ್ಲು. ಹಾಗೆ ಈ ಪ್ರಾಡಕ್ಟ್ ಬಗ್ಗೆ ನಿಮ್ಗೆ ಏನಾದ್ರು ಮತ್ತಷ್ಟು ಡೀಟೇಲ್ಸ್ ಬೇಕಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಮೆನ್ಷನ್ ಮಾಡಿರ್ತೀನಿ, ಅದನ್ನು ಕೂಡ ಚೆಕ್ ಮಾಡ್ಬೋದು. ಇದು ಪೋರ್ಟಬಲ್ ಡಿವೈಸ್ ಅಂಡ್ ಇದನ್ನ ರೀಚಾರ್ಜ್ ಮಾಡೋದು ಕೂಡ ತುಂಬಾನೇ ಈಸಿ. ಸಿ ಟೈಪ್ ಆಗಿರುವಂಥ ಈ ವೈರ್ನ ಕೊಟ್ಟಿರ್ತಾರೆ ಅಂಡ್ ಮೇನ್ ಬಾಡಿ ಕೆಳಗಡೆ ನಾವು ಇದನ್ನ ಪ್ಲಗ್ ಮಾಡಿ ಆರಾಮಾಗಿ ಚಾರ್ಜ್ ಮಾಡ್ಕೋಬಹುದು. ತುಂಬಾ ಕನ್ವೀನಿಯಂಟ್, ತುಂಬಾ ಲೈಟ್ ವೇಟ್, ಹಾಗೆ ಯೂಸ್ ಮಾಡೋದು ಕೂಡ ಸಿಕ್ಕಾಬಟ್ಟೆ ಈಸಿ. ಅಂಡ್ ಐ ಆಮ್ ಶೋರ್ ಈ ಪ್ರಾಡಕ್ಟ್ಸ್ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ನ ನೀವು ಕೇಳ್ತೀರಾ. ಹಾಗಾಗಿ ಎಲ್ಲ ಡೀಟೇಲ್ಸ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ. ಅಕಸ್ಮಾತ್ ನೀವೇನಾದ್ರು ಈ ಪ್ರಾಡಕ್ಟ್ನ ಬೈ ಮಾಡಬೇಕು ಅಂದರೆ ಖಂಡಿತವಾಗ್ಲೂ ಒಂದ್ಸಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ನ ಚೆಕ್ ಮಾಡಿ. ಅಂಡ್ ನಾವು ಲೆಟ್ಸ್ ಗೆಟ್ ಬ್ಯಾಕ್ ಟು ದ ಬ್ಲಾಗ್. ಇದು ಲಾಸ್ಟ್ ಶುಕ್ರವಾರ ತೆಗೆದಂಥ ಬ್ಲಾಗ್. ಹಾಗೆ ಶನಿವಾರ ನಾನು ಮುಂಬೈಗೆ ಹೊರಡ್ತಿದ್ದೆ. ಅದೇ ರೀಸನಿಂದ ಕೆಲವು ಸಣ್ಣ ಪುಟ್ಟ ಶಾಪಿಂಗ್ ಮಾಡೋದು ಕೂಡ ಇತ್ತು. ಸಿಕ್ಕಾಬಟ್ಟೆ ಹೆಕ್ಟಿಕ್ ಆಗಿರುವಂಥ ದಿನ. ಇನ್ಫ್ಯಾಕ್ಟ್ ಆಫೀಸಲ್ಲಿ ನನಗೆ ಇವತ್ತು ಬೆಳಗ್ಗೆಯಿಂದ ಏನೂ ಶೂಟ್ ಮಾಡೋಕ್ಕೆ ಆಗಲೇ ಇಲ್ಲ. ಬೆಳಗ್ಗೆಯಿಂದ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಸ್ ಇತ್ತು. ಆ್ಯಂಡ್ ಮಧ್ಯಾಹ್ನ 1 ಗಂಟೆಗೆ ನಮಗೆ ಯಾವಾಗ ಲಂಚ್ ಬ್ರೇಕ್ ಇತ್ತು ಆ ಟೈಮಲ್ಲಿ ಬಂದಿದ್ದೀನಿ ಕ್ವಿಕ್ಕಾಗಿ ತೊಗೊಳ್ಳೋಣ ಅಂತ. ಯಾಕೆಂದರೆ ನನಗೆ ಶೂಸ್ ಪರ್ಚೇಸ್ ಮಾಡಬೇಕಿತ್ತು, ಇದ್ರ ಜೊತೆಗೆ ಕೆಲವು ಕಾಸ್ಮೆಟಿಕ್ಸ್ ಕೂಡ ಬೇಕಿತ್ತು. ಈ ಲೈಫ್ ಸ್ಟೈಲ್ ಸೆಂಟರ್ ನನ್ನ ಆಫೀಸಿಂದ ಆಲ್ಮೋಸ್ಟ್ ಒಂದು 5-10 ನಿಮಿಷ ದೂರದಲ್ಲೇ ಇದೆ. ಹಾಗಾಗಿ ತುಂಬ ಕನ್ವೀನಿಯಂಟ್ ನನಗೆ ಬರೋದಕ್ಕೆ. ಆ್ಯಂಡ್ ಮೋಸ್ಟ್ ಆಫ್ ದ ಟೈಮ್ ಆಫೀಸಿಂದ ನಾನು ಏನಾದ್ರು ಶಾಪಿಂಗ್ ಬಂದರೆ ಇಲ್ಲೇ ಬರ್ತೀನಿ. ಇನ್ಫ್ಯಾಕ್ಟ್ ನನ್ನ ಪ್ರೀವಿಯಸ್ ವೀಡಿಯೋಸ್ಗಳಲ್ಲಿ ಕೂಡ ನೀವು ನೋಡಿರ್ಬೋದು, ಇಲ್ಲೇ ಜಾಸ್ತಿ ನಾನು ಶಾಪಿಂಗ್ ಮಾಡೋದು. ಬಿಸಿಲಿರಲ್ಲ ಅಲ್ಲಿ, ವೆದರ್ ಹೆಂಗಿರುತ್ತೆ ಮತ್ತೆ ಅಲ್ಲಿ ಶಾಪಿಂಗ್ ಮಾಡೋಕ್ಕೆ ರೀಸನ್ ಬೇಕಾ? ಬೇಡಪ್ಪ, ಕಾಸಿದ್ರೆ ಸಾಕು ಪರ್ಸಲ್ಲಿ. ಇಲ್ಲ ಕಾಸಿಲ್ಲ ಅಂದ್ರೂ ಪರವಾಗಿಲ್ಲ, ಕಾರ್ಡ್ ಇದ್ರೆ ಸಾಕು. ಈ ಎಲ್ಲ ಬಟ್ಟೆಗಳನ್ನ ನನಗೆ ಇವತ್ತು ಲಾವಣ್ಯ ಕೊಡಿಸ್ತಾ ಇರೋದು. ಥ್ಯಾಂಕ್ ಯು ಲಾವಿ. ನಾನು ನನ್ನ ಎಲ್ಲ ಶಾಪಿಂಗ್ಗಳನ್ನ ಆದಷ್ಟು ಆನ್ಲೈನಲ್ಲೇ ಮಾಡ್ತೀನಿ. ಇನ್ಫ್ಯಾಕ್ಟ್ ಸ್ಮೈನ್ ಕೂಡ ನಾನು ಏನಾದರೂ ಪರ್ಚೇಸ್ ಮಾಡೋದಿದ್ರೆ ಅವಳು ಕೂಡ ನಾನು ಜಾಸ್ತಿ ಆನ್ಲೈನಲ್ಲೇ ತೊಗೊಂಡಿರ್ತೀನಿ. ತುಂಬ ಕಮ್ಮಿ ನಾನು ಈ ಥರ ಅಂಗಡಿಗೆ ಬಂದು ಪರ್ಚೇಸ್ ಮಾಡೋದು. ಯಾಕೆಂದರೆ ನನಗೆ ಅಷ್ಟೊಂದು ಪೇಷನ್ಸೇ ಇಲ್ಲ. ಆ್ಯಂಡ್ ನನಗೆ ಗೊತ್ತು, ಐ ಥಿಂಕ್ ಸಾಮಾನ್ಯವಾಗಿ ಹುಡುಗಿರಿಗೆ ಸಿಕ್ಕಾಬಟ್ಟೆ ಇಷ್ಟ ಇರುತ್ತೆ ಶಾಪಿಂಗ್ ಮಾಡೋದಿಲ್ಲ. ಬಟ್ ನನಗೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದು, ಓಡಾಡೋದು, ಶಾಪಿಂಗ್ ಮಾಡೋದು ಖಂಡಿತವಾಗ್ಲೂ ಇಷ್ಟ ಆಗಲ್ಲ. ಬಟ್ ಮನೇಲಿ ಕೂತ್ಕೊಂಡು ಆರಾಮಾಗಿ ಆ್ಯಪಲ್ಲಿ ಶಾಪಿಂಗ್ ಮಾಡೋ ಅಂದರೆ ಸೂಪರಾಗಿ ಮಾಡ್ತೀನಿ. ಆ್ಯಂಡ್ ದಟ್ ಈಸ್ ದ ಬೆಸ್ಟ್ ವೇ ಅಂತ ನನಗೆ ಅನಿಸುತ್ತೆ. ಆ್ಯಂಡ್ ಹಾಗೆ ನಾನು ಮುಂಬೈಗೆ ಹೋಗೋದು ಲಾಸ್ಟ್ ಮಿನಿಟಲ್ಲಿ ಡಿಸೈಡ್ ಆಯಿತು. ಹಾಗಾಗಿ ಜಾಸ್ತಿ ಟೈಮ್ ಕೂಡ ಇರಲಿಲ್ಲ ನನಗೆ ಆನ್ಲೈನಲ್ಲಿ ಏನಾದರೂ ಪಿಕ್ ಮಾಡೋಣ ಆದರೆ. ಕೆಲವು ಫಾರ್ಮಲ್ ವೇರ್ಸ್ ಕೂಡ ಬೇಕಿತ್ತು. ಆ್ಯಂಡ್ ಇದ್ರ ಜೊತೆಗೆ ಒಂದು ಶೂ ಕೂಡ ನಾನು ಪರ್ಚೇಸ್ ಮಾಡಬೇಕಿತ್ತು. ಆ್ಯಂಡ್ ಇದಾದಮೇಲೆ ಫ್ಯಾಮಿಲಿ ಜೊತೆ ಕೆಲವು ಟ್ರಿಪ್ಸ್ ಕೂಡ ಹೋಗೋದಿದೆ. ಸೊ ಅದಕ್ಕೂ ಕೂಡ ಆಗುತ್ತೆ ಅಂತ ಹೇಳಿ ಒಂದು ಶೂ ಕೂಡ ತೊಗೋತಾ ಇದ್ದೀನಿ. ನನ್ನ ಹತ್ರ ಇರೋಷ್ಟು ಬ್ಲ್ಯಾಕ್ ಡ್ರೆಸ್ ಐ ಥಿಂಕ್ ಅಂಗಡಿನಲ್ಲೂ ಅಷ್ಟು ಬ್ಲ್ಯಾಕ್ ಡ್ರೆಸ್ಸಸ್ ಸಿಗಲ್ಲ. ಚೆನ್ನಾಗಿದೆ ಅದು. ಚೆನ್ನಾಗಿರುತ್ತಲ್ಲ, ಪ್ರೈಸ್ ಮಾತ್ರ ಚೆನ್ನಾಗಿರುತ್ತೆ. ಯಾಕಂದ್ರೆ ಅದು ಕೋಡು.
ಬಟ್ಟೆಗಳು ಯಾವುದು ನಂಗೆ ಅಷ್ಟು ಇಷ್ಟ ಆಗಲಿಲ್ಲ. ಸೊ ಬರೀ ಒಂದೇನೋ ಬಟ್ಟೆ ಪಿಕ್ ಮಾಡಿದೆ. ಆ್ಯಂಡ್ ಅದಾದಮೇಲೆ ನೆಕ್ಸ್ಟ್ ಫ್ಲೋರಲ್ಲಿ ನನಗೆ ಶೂಸ್ ಬೇಕಿತ್ತು. ಸೊ ಅದನ್ನು ಚೆಕ್ ಮಾಡೋಕ್ಕೆ ಅಂತ ಬಂದಿದ್ದೀನಿ. ಆ್ಯಂಡ್ ನನಗೆ ನೋಡೋಕ್ಕಿಂತ ಮುಂಚೆ ಐ ಥಿಂಕ್ ನನ್ನ ಕಣ್ಣು ಯಾವಾಗಲೂ ನನ್ನ ಮಗಳು ಶಾಪಿಂಗ್ ಮೇಲೆ ಹೋಗುತ್ತೆ. ಬಟ್ ಇವತ್ತು ಟೈಮ್ ಇರಲಿಲ್ಲ, ಹಾಗಾಗಿ ಸ್ಮೈಂಗ್ ನಾನೇನು ಶಾಪಿಂಗ್ ಮಾಡ್ತಾ ಇಲ್ಲ. ಆ್ಯಂಡ್ ನನಗೆ ಕೆಲವು ಶೂಸಸ್ ಬೇಕಿತ್ತು. ಸೊ ಅದನ್ನೇ ಚೆಕ್ ಮಾಡ್ತಾನೆ. ಆ್ಯಂಡ್ US ಪೋಲೋದಲ್ಲಿ ಕೆಲವು ನನಗೆ ಇಷ್ಟ ಆಯಿತು. ಸೊ ಅದನ್ನು ಚೆಕ್ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ 20 ಮಿನಿಟ್ಸ್ ಒಳಗೆ ಐ ಥಿಂಕ್ ನನ್ನ ಪೂರ್ತಿ ಶಾಪಿಂಗ್ ಮುಗ್ದೋಗಿತ್ತು. ಆ್ಯಂಡ್ ಈಗಾಗಲೇ ನಿಮ್ಗೆ ಹೇಳ್ದಂಗೆ ನನ್ನ ಕೈಲೇ ಅಷ್ಟೊಂದು ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲ್ಲ ಶಾಪಿಂಗ್ ಮಾಡೋದಕ್ಕೆ, ಅಥವಾ ಅದು ತೊಗೋಬೇಕಾ ಇದು ತೊಗೋಬೇಕಾ ಅನ್ನೋ ಕನ್ಫ್ಯೂಷನ್ಸು ಕೂಡ ನನಗಿರಲ್ಲ. ನೋಡಿದ ತಕ್ಷಣ ಯಾವ್ದು ಇಷ್ಟ ಆಗುತ್ತೋ ಅದನ್ನ ಕಣ್ಣು ಮುಚ್ಕೊಂಡು ತೊಗೋತಾ ಇರ್ತೀನಿ. ಶೂ ಶಾಪಿಂಗ್ನ ಮುಗಿಸಿ ಅದಾದಮೇಲೆ ನನಗೆ ಕೆಲವು ಕಾಸ್ಮೆಟಿಕ್ಸ್ ಕೂಡ ಪರ್ಚೇಸ್ ಮಾಡಬೇಕಿತ್ತು. ಆ್ಯಂಡ್ ಸಾಮಾನ್ಯವಾಗಿ ನಾನು ನೈಕಾಯಿಂದನೇ ಆರ್ಡರ್ ಮಾಡಿಬಿಟ್ಟಿರ್ತೀನಿ. ಬಟ್ ಈಗ ಸದ್ಯಕ್ಕೆ ಟೈಮ್ ಇರಲಿಲ್ಲ. ನನಗೆ ಐಬ್ರೋ ಎನ್ಹಾನ್ಸರ್ ಕೂಡ ಬೇಕಿತ್ತು. ಅದೇ ರೀಸನಿಂದ ಅದೊಂದು ಪ್ರಾಡಕ್ಟ್ನ ಇಲ್ಲಿಂದ ಪಿಕ್ ಮಾಡ್ತಾ ಇದ್ದೀನಿ. ಸೊ ಇದಕ್ಕೆ ಕೂಡ ಜಾಸ್ತಿ ಟೈಮೇನು ಹಿಡಿಲಿಲ್ಲ. ಏನು ಪ್ರಾಡಕ್ಟ್ ಬೇಕಿತ್ತು ಅಂತ ಗೊತ್ತಿತ್ತು. ಆ್ಯಂಡ್ ಅದರಲ್ಲಿ ಜಾಸ್ತಿ ಶೇಡ್ಸ್ ಅಥವಾ ಜಾಸ್ತಿ ಬೇರೆ ಬೇರೆ ವೆರೈಟೀಸ್ ಕೂಡ ಇರಲ್ಲ. ಸೊ ಕ್ವಿಕ್ಕಾಗಿ ನನಗೆ ಬೇಕಾಗಿರೋಂಥ ಐಬ್ರೋ ಎನ್ಹಾನ್ಸರ್ನ ತೊಗೊಂಡೆ. ಇದ್ರ ಜೊತೆಗೆ ಕೆಲವು ಬೇರೆ ಕಾಸ್ಮೆಟಿಕ್ಸ್ನ ಕೂಡ ನೋಡ್ತಾ ಇದ್ದೆ. ಬಟ್ ತುಂಬ ಕಮ್ಮಿ ಟೈಮ್ ಇತ್ತು. ಆ್ಯಂಡ್ ಜಸ್ಟ್ 30 ಮಿನಿಟ್ಸ್ ಏನೋ ಬ್ರೇಕ್ ಆಗಿದ್ದಲ್ಲ. ಸೊ ಅಷ್ಟರಲ್ಲಿ ನಾನು ಮುಗಿಸ್ಬೇಕಿತ್ತು. ಆ್ಯಂಡ್ ಇದಾದಮೇಲೆ ಬಿಲ್ಲಿಂಗ್ ಕೂಡ ಹೋಗಬೇಕಿತ್ತು. ಸೊ ಕ್ವಿಕ್ಕಾಗಿ ಐಬ್ರೋ ಎನ್ಹಾನ್ಸರ್ನ ತೊಗೊಂಡು ಅದಾದಮೇಲೆ ನೆಕ್ಸ್ಟ್ ಈಗ ನಾನು ಬಿಲ್ಲಿಂಗ್ ಮಾಡ್ಸೋಕ್ಕೆ ಹೋಗ್ತಾ ಇದ್ದೀನಿ. ಸೊ ಎಸ್, ಇದಾದಮೇಲೆ ಆಫೀಸ್ಗೆ ಹೋಗಿ ವ್ಲಾಗ್ನ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ಅದಾದಮೇಲೆ ಕೂಡ ನನಗೆ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಸ್ ಇತ್ತು. ಸೊ ಐ ವಾಸ್ ನಾಟ್ ವೆರಿ ಶ್ಯೂರ್ ಆಫೀಸಿಂದ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗುತ್ತೋ ಇಲ್ವೋ ಅಂತ. ಅಕಸ್ಮಾತ್ ಆಫೀಸಿಂದ ಆಗಿಲ್ಲ ಅಂದರೆ ಮನೆಗೆ ಹೋಗಿ ವೀಡಿಯೋನ ಕಂಟಿನ್ಯೂ ಮಾಡೋಣ ಅಂತ ಡಿಸೈಡ್ ಮಾಡಿಕೊಂಡು ಈಗ ಬೇಗ ಶಾಪಿಂಗ್ನ ಮುಗಿಸಿ ಇಲ್ಲಿಂದ ನೆಕ್ಸ್ಟ್ ನನಗೆ ಆಫೀಸಿಗೆ ಹೊರಡ್ತಾ ಇದ್ದೀನಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ಐ ಆಮ್ ಸೋ ಸಾರಿ ಆಫೀಸಲ್ಲಿ ವ್ಲಾಗ್ನ ಮಾಡ್ತೀನಿ ಅಂತ ಹೇಳಿದೆ. ಬಟ್ ಇವತ್ತು ನನಗೆ ಫುಲ್ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಸ್ ಇತ್ತು. ಆ್ಯಂಡ್ ಐ ಥಿಂಕ್ ನಾನೇನು ಶೂಟ್ ಮಾಡಿದೆ ಲಂಚ್ ಬ್ರೇಕಲ್ಲಿ ಸ್ವಲ್ಪ ಟೈಮ್ ಸಿಕ್ಕಿದಾಗ ಆಗಲೇ ಹೇಳ್ದಂಗೆ ಸ್ವಲ್ಪ ಏನೋ ಪರ್ಚೇಸ್ ಮಾಡಬೇಕಿತ್ತು. ಹಾಗಾಗಿ ಹತ್ತಿರದಲ್ಲೇ ಇದ್ದಂಥ ಮಾಲ್ಗೆ ಹೋಗಿದ್ದೆ. ಅದನ್ನು ಮಾತ್ರ ಶೂಟ್ ಮಾಡಿದೆ. ಅದ್ರ ಆಫೀಸಲ್ಲಿ ಕಂಪ್ಲೀಟಾಗಿ ನನ್ನ ಕೈಲಿ ಶೂಟ್ ಮಾಡೋಕ್ಕೆ ಆಗಲೇ ಇಲ್ಲ. ಏನಾಗುತ್ತೆ ಅಂದರೆ ಸ್ಪೆಷಲಿ ಮೀಟಿಂಗ್ಸಲ್ಲಿದ್ದಾಗ ನನಗೆ ತುಂಬ ಕಷ್ಟ ಶೂಟ್ ಮಾಡೋದು. ಏಕೆಂದರೆ ಆಬ್ವಿಯಸ್ ಆಗಿ ಶೂಟ್ ಮಾಡೋದಕ್ಕಾಗಲ್ಲ. ಆ್ಯಂಡ್ ಅಕಸ್ಮಾತ್ ನನ್ನ ಡೆಸ್ಕಲ್ಲೇ ನಾನು ಕೂತ್ಕೊಂಡು ಕೆಲಸ ಮಾಡ್ತಾ ಇದ್ರೆ ಅದನ್ನೆಲ್ಲ ನಾನು ಆರಾಮಾಗಿ ಶೂಟ್ ಮಾಡ್ಕೋಬೋದು. ಆದರೆ ಇವತ್ತು ನನಗೆ ಕ್ಲೈಂಟ್ಸ್ ಕಾಲ್ ಸಿಕ್ಕಾಬಡೆ ಜಾಸ್ತಿ ಇತ್ತು. ಸೊ ಇದೇ ರೀಸನಿಂದ ನನ್ನ ಕೈಲಿ ಜಾಸ್ತಿ ಶೂಟ್ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ಐ ಥಾಟ್ ಮನೆಗೆ ಬಂದು ವ್ಲಾಗ್ನ ಕಂಟಿನ್ಯೂ ಮಾಡಿಕೊಂಡು ಆ್ಯಂಡ್ ಜಾಬ್ ರಿಕ್ವೈರ್ಮೆಂಟ್ಸ್ ಬಗ್ಗೆ ನಿಮಗೆಲ್ಲ ಹೇಳ್ತೀನಿ ಅಂತ ಹೇಳಿದ್ರು. ಸೊ ಐ ಥಾಟ್ ಮನೆಯಲ್ಲೇ ಎಲ್ಲ ಡೀಟೇಲ್ಸ್ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಎಸ್, ರಿಕ್ವೈರ್ಮೆಂಟ್ಸ್ ಬಗ್ಗೆ ಹೇಳೋದಾದ್ರೆ ಐ ಥಿಂಕ್ ತುಂಬಾ ಜನ ಇದನ್ನ ಕೇಳ್ತಾನೆ ಇದ್ರಿ. ಅಂಡ್ ವ್ಲಾಗ್ ಸ್ಟಾರ್ಟಿಂಗ್ ಅಲ್ಲೂ ಹೇಳಿದೆ ನಾನು ಸ್ವಲ್ಪ ಕಷ್ಟ ಆಗುತ್ತೆ ಇದನ್ನ ಮಿನಿ ವ್ಲಾಗ್ಸ್ಗಳಲ್ಲಿ ಎಲ್ಲ ಡೀಟೇಲ್ಸ್ನ ಶೇರ್ ಮಾಡೋದಕ್ಕೆ. ಏಕೆಂದರೆ ಟೈಮ್ ಲಿಮಿಟ್ಸ್ ತುಂಬಾ ಕಮ್ಮಿ ಇರುತ್ತೆ. ಸೊ 60 ಸೆಕೆಂಡ್ಸ್ ಒಳಗಡೆ ಎಲ್ಲ ಡೀಟೇಲ್ಸ್ನ ಕೊಡೋದು ಸ್ವಲ್ಪ ಕಷ್ಟ. ಹಾಗಾಗಿ ಈ ವ್ಲಾಗ್ನ ಮಾಡ್ತಾ ಇದ್ದೀನಿ. ಅಂಡ್ ಸದ್ಯಕ್ಕೆ ನನ್ನ ಟೀಮಲ್ಲೂ ಕೂಡ ರಿಕ್ವೈರ್ಮೆಂಟ್ಸ್ ಇದೆ. ಅಂಡ್ ನಿಮಗೆ HR ಅಂದ್ರೆ ರೆಕ್ರೂಟ್ಮೆಂಟ್ ಬ್ಯಾಕ್ಗ್ರೌಂಡ್ ಇಂದ ಅಕಸ್ಮಾತ್ ನಿಮಗೆ ಎಕ್ಸ್ಪೀರಿಯನ್ಸ್ ಇದ್ರೆ ಅಂಥವ್ರು ಖಂಡಿತವಾಗ್ಲೂ ನನಗೆ ಅಪ್ಲೈ ಮಾಡ್ಬೋದು. ಅಂಡ್ ಸದ್ಯಕ್ಕೆ ನನಗೆ ಆಲ್ಮೋಸ್ಟ್ 1 ಅಥವಾ 2 ರೆಕ್ರೂಟರ್ಸ್ ಬೇಕಾಗಿದ್ದಾರೆ. ಬಟ್ ಐ ನೀಡ್ ರೆಕ್ರೂಟರ್ಸ್ ವಿತ್ ಎಕ್ಸ್ಪೀರಿಯನ್ಸ್. ಸೊ ಇದು ಫ್ರೆಶರ್ಸ್ಗಲ್ಲ. ಆ್ಯಂಡ್ ಆಲ್ಸೋ ದಿಸ್ ಇಸ್ ವರ್ಕ್ ಫ್ರಮ್ ಆಫೀಸ್. ಸೊ ಪ್ರತಿದಿನ ಆಫೀಸಿಗೆ ಬರಬೇಕಾಗುತ್ತೆ, ಆಫೀಸಿಂದನೇ ಕೆಲಸ ಮಾಡಬೇಕು. ಹಾಗೆ ಆಫೀಸ್ ಇರೋದು ಕೋರ್ಮಂಗ್ಲದಲ್ಲಿ. ಆ್ಯಂಡ್ ಯಾವುದೇ ಥರದ ವರ್ಕ್ ಫ್ರಮ್ ಹೋಮ್ ಇಲ್ಲ. ಆ್ಯಂಡ್ ತುಂಬ ಜನ ನನಗೆ ಕೇಳ್ತಾ ಇರ್ತಾರೆ ಎಸ್ಪೆಷಲಿ ವರ್ಕ್ ಫ್ರಮ್ ಹೋಮ್ ರಿಕ್ವೈರ್ಮೆಂಟ್ಸ್ ಬಗ್ಗೆ. ಸದ್ಯಕ್ಕೆ ನನ್ನ ಕಂಪ್ನಿನಲ್ಲಿ ಯಾವುದೇ ಥರದ ವರ್ಕ್ ಫ್ರಮ್ ಹೋಮ್ ರಿಕ್ವೈರ್ಮೆಂಟ್ಸ್ ಇಲ್ಲ. ಸೊ ಕಂಪ್ನಿನಲ್ಲಿ ಇಂಟರ್ನಲ್ಗೆ ನಾವೇನು ಹೈರ್ ಮಾಡ್ತಾ ಇದೀವೋ ಎವ್ರಿಥಿಂಗ್ ಇಸ್ ವರ್ಕ್ ಫ್ರಮ್ ಆಫೀಸ್. ಸೊ ವರ್ಕ್ ಫ್ರಮ್ ಹೋಮ್ ರಿಕ್ವೈರ್ಮೆಂಟ್ಸ್ ಯಾವ್ದಾದ್ರು ಬಂದರೆ ನಾನು ಪ್ರಾಬ್ಲಿ ಇನ್ಸ್ಟಾಗ್ರಾಮಲ್ಲಿ ಅಥವಾ ಯೂಟ್ಯೂಬ್ ಕಮ್ಯುನಿಟಿ ಪೋಸ್ಟಲ್ಲಿ ಹಾಕ್ತೀನಿ. ಅಕಸ್ಮಾತ್ ನಿಮಗೆ ಬೇಕಿದ್ರೆ ನೀವು ಅದನ್ನು ಕೂಡ ಚೆಕ್ ಮಾಡ್ಬೋದು. ಅದು ತುಂಬ ರೇರ್ ನನಗೆ ವರ್ಕ್ ಫ್ರಮ್ ಹೋಮ್ ಅಂದರೆ ಕ್ಲೈಂಟ್ಸ್ ನಾನು ರೆಕ್ರೂಟ್ ಮಾಡ್ತೀನಿ. ಸೊ ಅಲ್ಲಿ ಹೈಬ್ರಿಡ್ ಮೋಡ್ ಇರುತ್ತೆ, ಆದರೆ ಕಂಪ್ಲೀಟ್ ವರ್ಕ್ ಫ್ರಮ್ ಹೋಮ್ ಇರಲ್ಲ. ಆ್ಯಂಡ್ ಸ್ಪೆಷಲಿ ಐ ಥಿಂಕ್ ತುಂಬ ಜನ ನಿಮ್ಮ ಕರಿಯರ್ಗಳನ್ನ ಮಗು ಆಗಿದೆ ಅಥವಾ ಫ್ಯಾಮಿಲಿಯಿಂದ ನೀವು ಸ್ಟಾಪ್ ಮಾಡಿದ್ದೀರಾ, ಅಂಥವ್ರು ಕೂಡ ನನಗೆ ಮೆಸೇಜ್ ಮಾಡ್ತಿರ್ತೀರಾ ವರ್ಕ್ ಫ್ರಮ್ ಹೋಮ್ ರಿಕ್ವೈರ್ಮೆಂಟ್ಸ್ ಇದ್ರೆ ಹೇಳಿ, ಮಗುನ ಇಟ್ಕೊಂಡು ಕೆಲಸಕ್ಕೆ ಹೋಗೋದು ಕಷ್ಟ ಅಂತ. ಐ ಆಮ್ ವೆರಿ ಸಾರಿ, ಸದ್ಯಕ್ಕೆ ನನ್ನ ಹತ್ರ ರಿಕ್ವೈರ್ಮೆಂಟ್ಸ್ ಇಲ್ಲ. ಬಟ್ ರಿಕ್ವೈರ್ಮೆಂಟ್ಸ್ ಬಂದಾಗ ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ. ಹಾಗೆ ಈ HR ರಿಕ್ವೈರ್ಮೆಂಟ್ ಬಗ್ಗೆ ನಾನು ಏನು ಹೇಳಿದೆ, ದಿಸ್ ಇಸ್ ಫಾರ್ HR ರೆಕ್ರೂಟರ್. ಮಿನಿಮಮ್ ನಿಮಗೆ ಅಟ್ಲೀಸ್ಟ್ 3 years ಆಫ್ ಎಕ್ಸ್ಪೀರಿಯನ್ಸ್ ಇದ್ದರೆ ನೀವು ಖಂಡಿತವಾಗ್ಲೂ ಈ ಜಾಬ್ಗೆ ಅಪ್ಲೈ ಮಾಡ್ಬೋದು. ಆ್ಯಂಡ್ ಕೋರ್ಮಂಗ್ಲಾದಲ್ಲಿ ಆಫೀಸ್ ಇದೆ. ಆ್ಯಂಡ್ ರೆಸ್ಯೂಮ್ಸ್ನ ನೀವು ಎಲ್ಲಿ ಕಳಿಸ್ಬೇಕು ಅನ್ನೋ ಎಲ್ಲ ಡೀಟೇಲ್ಸ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ. ಸೊ ಡಿಸ್ಕ್ರಿಪ್ಷನ್ ಬಾಕ್ಸ್ನ ಚೆಕ್ ಮಾಡಿ, ಅದರಲ್ಲಿ ಎಲ್ಲ ಡೀಟೇಲ್ಸ್ ಕೂಡ ಇರುತ್ತೆ. ಸೊ ನೀವು ರೆಸ್ಯೂಮ್ಸ್ನ ಕಳಿಸ್ಬೋದು. ಆ್ಯಂಡ್ ರೆಸ್ಯೂಮ್ಸ್ನ ಟೀಮ್ ಕಳಿಸಿದ ಮೇಲೆ ಅವ್ರು ಕೂಡ ಒಂದು ಲೆವೆಲ್ ಆಫ್ ಸ್ಕ್ರೀನಿಂಗ್ನ ಮಾಡ್ತಾರೆ. ಅಂದರೆ ನಿಮ್ಮ ಪ್ರೊಫೈಲ್ನ ಚೆಕ್ ಮಾಡ್ತಾರೆ. ಅಕಸ್ಮಾತ್ ನಿಮ್ಮ ಪ್ರೊಫೈಲ್ ನಮಗೆ ಬೇಕಿರೋಂಥ ರಿಕ್ವೈರ್ಮೆಂಟ್ಗೆ ಮ್ಯಾಚ್ ಆದರೆ ಅವಾಗ ಮಾತ್ರ ನಿಮಗೆ ಕಾಲ್ ಬರುತ್ತೆ. ಅಕಸ್ಮಾತ್ ರಿಕ್ವೈರ್ಮೆಂಟ್ಗೆ ಮ್ಯಾಚ್ ಆಗಿಲ್ಲ ಅಂದರೆ ಆಬ್ವಿಯಸ್ ಆಗಿ ಅವ್ರು ಕಾಲ್ ಮಾಡಲ್ಲ. ಸೊ ಸ್ಕ್ರೀನಿಂಗ್ ಎಲ್ಲ ಮಾಡಿ ನಿಮ್ಮ ಪ್ರೊಫೈಲ್ ಮ್ಯಾಚ್ ಆದರೆ ಕಾಲ್ ಮಾಡ್ತಾರೆ. ಅದಾದಮೇಲೆ ನೀವು ಬಂದು ಇಂಟರ್ವ್ಯೂಸ್ನ ಕೂಡ ಅಟೆಂಡ್ ಮಾಡ್ಬೋದು. ಆ್ಯಂಡ್ ಐಮ್ ಶೋರ್ ಇದು ತುಂಬ ಜನಕ್ಕೆ ಹೆಲ್ಪ್ ಆಗ್ಬೋದು ಅಂತ ಅನ್ಕೋತಾನೆ. ಆ್ಯಂಡ್ ಇದ್ರ ಜೊತೆಗೆ ನನಗೆ ಪೇರೋಲ್ ರಿಕ್ವೈರ್ಮೆಂಟ್ಸ್ ಕೂಡ ಇದೆ. ಅಂದರೆ ಸೇಮ್ ಪೇರೋಲಲ್ಲಿ ನಿಮ್ಗೆ ಏನಾದ್ರು ಎಕ್ಸ್ಪೀರಿಯನ್ಸ್ ಇದೆ, ಅಗೇನ್ ಮಿನಿಮಮ್ 2 to 3 years ಆಫ್ ಎಕ್ಸ್ಪೀರಿಯನ್ಸ್ ನಿಮಗೆ ಪೇರೋಲ್ ಪ್ರಾಸೆಸ್ ಮಾಡೋದ್ರಲ್ಲಿ, ಎಂಡ್ ಟು ಎಂಡ್ ಪೇರೋಲ್ ಪ್ರಾಸೆಸ್ ಮಾಡೋದ್ರಲ್ಲಿ ನಿಮ್ಗೆ ಏನಾದ್ರು ರಿಕ್ವೈರ್ಮೆಂಟ್ಸ್ ಇದೆ, ನೀವು ಕೂಡ ನನಗೆ ರೆಸ್ಯೂಮ್ಸ್ನ ಕಳಿಸ್ಬೋದು. ಆ್ಯಂಡ್ ಅದು ಡೀಟೇಲ್ಸ್ನ ಕೂಡ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಹಾಗೆ ಈ 2 ರಿಕ್ವೈರ್ಮೆಂಟ್ ನಾನೀಗ ಏನು ಸದ್ಯಕ್ಕೆ ಮೆನ್ಷನ್ ಮಾಡಿದ್ದೀನಿ, HR ರೆಕ್ರೂಟರ್ ಹಾಗೆ ಪೇರೋಲ್ ಎಕ್ಸಿಕ್ಯೂಟಿವ್, ಇದು 2 ಕೂಡ ನನ್ನ ಆಫೀಸ್ಗೆ ನಾನು ಹೈರ್ ಮಾಡ್ತಾ ಇರೋದು. ಆ್ಯಂಡ್ ಇಟ್ ಈಸ್ ಕಂಪ್ಲೀಟ್ಲಿ ವರ್ಕ್ ಫ್ರಮ್
ಆಫೀಸ್. ಸೊ ಯಾವುದೇ ಥರದ ವರ್ಕ್ ಫ್ರಮ್ ಹೋಮ್ ಇಲ್ಲ. ನಿಮಗೆ ಕೋರ್ಮಂಗ್ಲಿಂದ ಕೆಲಸ ಮಾಡೋದಕ್ಕೆ ಕಂಫರ್ಟಬಲ್ ಇದ್ರೆ ಮಾತ್ರ ಅಪ್ಲೈ ಮಾಡಿ. ಅಂಡ್ ಇಟ್ಸ್ ಅ ಮಂಡೇ ಟು ಫ್ರೈಡೇ ಜಾಬ್, 9 to 6 ಜಾಬ್. ಕೆಲವು ಸಲ ಎಕ್ಸ್ಟೆಂಡ್ ಮಾಡಬೇಕಾಗುತ್ತೆ ಡಿಪೆಂಡಿಂಗ್ ಆನ್ ಕೆಲಸ ಯಾವ ರೀತಿ ಇರುತ್ತೋ ಅದ್ರ ಮೇಲೆ. ಅಂಡ್ ಇದು ಬಿಟ್ಟರೆ ನಾನು ಬೇರೆ ಬೇರೆ ಕ್ಲೈಂಟ್ಸ್ಗಳಿಗೂ ಕೂಡ ರೆಕ್ರೂಟ್ ಮಾಡ್ತೀನಿ. ಅಂಡ್ ಸಾಕಷ್ಟು IT ರಿಕ್ವೈರ್ಮೆಂಟ್ಸ್ ಕೂಡ ಸದ್ಯಕ್ಕೆ ನಮ್ಮ ಹತ್ರ ಇದೆ. ಬಟ್ ಎಸ್, ಐ ಥಿಂಕ್ ಎಲ್ಲ ರಿಕ್ವೈರ್ಮೆಂಟ್ಸ್ನ ನನಗೆ ಇದರಲ್ಲಿ ಶೇರ್ ಮಾಡೋದು ಸ್ವಲ್ಪ ಕಷ್ಟ. ಸೊ 2 ರಿಕ್ವೈರ್ಮೆಂಟ್ಸ್ನ ಶೇರ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇದೆರಡು ನಾನು ನನ್ನ ಕಂಪ್ನಿಗೆ ಹೈರ್ ಮಾಡ್ತಿರೋದ್ರಿಂದ ನೀವು ಡೈರೆಕ್ಟಾಗಿ ರೆಸ್ಯೂಮ್ಸ್ನ ಕಳಿಸ್ಬೋದು. ಪ್ರಾಬ್ಲಿ ಅಪ್ಕಮಿಂಗ್ ಬ್ಲಾಗ್ಸ್ಗಳಲ್ಲಿ ಕ್ಲೈಂಟಿಗೆ ನಾನು ಏನೇನು ಹೈರ್ ಮಾಡ್ತಿದ್ದೀನೋ ಆ ಡೀಟೇಲ್ಸ್ನ ಕೂಡ ಕಳಿಸ್ತೀನಿ. ಆ್ಯಂಡ್ ನನಗೆ ಕೆಲವು ಬಲ್ಕ್ ರಿಕ್ವೈರ್ಮೆಂಟ್ಸ್ ಕೂಡ ಬರೋದಿದೆ. ಸೊ ಐ ವಿಲ್ ಡೆಫಿನೆಟ್ಲಿ ನೀಡ್ ಅ ಲಾಟ್ ಆಫ್ ಪೀಪಲ್. ಸೊ ನಿಮಗೆ ಎಲ್ಲ ಡೀಟೇಲ್ಸ್ನ ಕೂಡ ತಿಳಿಸ್ತೀನಿ. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ, ಇನ್ಸ್ಟಾಗ್ರಾಮಲ್ಲಿ ಕೂಡ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಆ್ಯಂಡ್ ಪ್ರಾಬಬ್ಲಿ ಬೈ ನೆಕ್ಸ್ಟ್ ವೀಕ್ ನನಗೆ ಅಕೌಂಟ್ಸ್ ಡೊಮೇನ್ನಲ್ಲಿ ಕೆಲವು ರಿಕ್ವೈರ್ಮೆಂಟ್ಸ್ ಬರೋದಿದೆ. ಸೊ ಅದು ಬಂದ ಮೇಲೆ ಸಾಕಷ್ಟು ರಿಕ್ವೈರ್ಮೆಂಟ್ಸ್ ಇರುತ್ತೆ. ಸೊ ಹಾಗಾಗಿ ಐ ಥಿಂಕ್ ಸ್ಪೆಷಲಿ ಫಿನಾನ್ಸ್ ಬ್ಯಾಕ್ಗ್ರೌಂಡಿಂದ ಇರೋರು ಕೂಡ ಅಪ್ಲೈ ಮಾಡ್ಬೋದು. ಕೆಲವು ಕನ್ಫರ್ಮೇಷನ್ಗಾಗಿ ವೇಟ್ ಮಾಡ್ತಾನೆ. ಸೊ ಪ್ರಾಬ್ಲಿ ನೆಕ್ಸ್ಟ್ ವೀಕಲ್ಲಿ ನಿಮ್ಮ ಜೊತೆ ಅಪ್ಡೇಟ್ ಮಾಡ್ತೀನಿ. ಆ್ಯಂಡ್ ಅದಾದ್ಮೇಲೆ ನೀವು ಅಪ್ಲೈ ಮಾಡಿ. ಬಟ್ ಸದ್ಯಕ್ಕೆ ಈ 2 ರಿಕ್ವೈರ್ಮೆಂಟ್ಸ್ಗೆ ಅಕಸ್ಮಾತ್ ನಿಮಗೆ ಜಾಬ್ ಬೇಕಿದೆ ಅಥವಾ ನಿಮಗೆ ಗೊತ್ತಿರೋರು ಯಾರಿಗಾರು ಕೆಲಸ ಬೇಕಿದ್ರೆ ಅವ್ರಿಗೂ ಕೂಡ ಡೀಟೇಲ್ಸ್ನ ಶೇರ್ ಮಾಡಿ. ಆ್ಯಂಡ್ ಯಾರು ಬೇಕಿದ್ರು ಇದಕ್ಕೆ ಅಪ್ಲೈ ಮಾಡ್ಬೋದು. ಆ್ಯಂಡ್ ಬ್ಲಾಗ್ ಸ್ಟಾರ್ಟಿಂಗಲ್ಲಿ ಹೇಳಿದೆ ಅನ್ಸುತ್ತೆ, ನಾಳೆ ನಾನು ಮುಂಬೈಗೆ ಟ್ರಾವೆಲ್ ಮಾಡ್ತಾ ಇದ್ದೀನಿ ಫಾರ್ ಸಮ್ ಒಫಿಷಿಯಲ್ ವರ್ಕ್. ಆ್ಯಂಡ್ ಅದಕ್ಕೆ ಸ್ವಲ್ಪ ಪ್ಯಾಕಿಂಗ್ ಮಾಡೋದಿದೆ. ಬಟ್ ಇಟ್ಸ್ ಅ ವೆರಿ ಶಾರ್ಟ್ ಟ್ರಿಪ್. ಸೊ 2 ದಿನಕ್ಕೆ ಹೋಗ್ತಾ ಇರೋದು. ಸೊ ಅಂತ ಏನು ಮೇಜರಾಗಿ ಪ್ಯಾಕ್ ಮಾಡುವಂಥದ್ದಿಲ್ಲ. ಬಟ್ ಸ್ವಲ್ಪ ಪ್ಯಾಕ್ ಮಾಡೋದಿದೆ. ಸೊ ಸದ್ಯಕ್ಕೆ ಪ್ಯಾಕಿಂಗ್ನ ಕೂಡ ಮುಗಿಸ್ಬೇಕು. ಆ್ಯಂಡ್ ಐ ಥಿಂಕ್ ನಾಳೆ ಬೇರೆ ವ್ಲಾಗ್ನ ಮಾಡ್ತೀನಿ. ಯಾಕೆಂದರೆ ಮುಂಬೈದು ಕೆಲಸದ ಮೇಲೆ ಹೋಗ್ತಿರೋದ್ರಿಂದ ಐ ಆಮ್ ನಾಟ್ ವೆರಿ ಶೋರ್ ನನಗೆ ಟೈಮ್ ಸಿಗುತ್ತಾ ಶೂಟ್ ಮಾಡೋಕ್ಕೆ ಅಂತ. ಬಟ್ ಆದಷ್ಟು ಶೂಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇದೇ ಫಸ್ಟ್ ಟೈಮ್ ನಾನು ಕೂಡ ಮುಂಬೈಗೆ ಹೋಗ್ತಾ ಇರೋದು. ಸೊ ಇಟ್ಸ್ ಗೋನ್ ಬಿ ಅ ರಿಯಲಿ ನೈಸ್ ಎಕ್ಸ್ಪೀರಿಯನ್ಸ್. ಆ್ಯಂಡ್ ಒಬ್ಬಳೇ ಕೂಡ ಹೋಗ್ತಾ ಇದ್ದೀನಿ. ಹಾಗಾಗಿ ಐ ಆಮ್ ಲುಕಿಂಗ್ ಫಾರ್ವರ್ಡ್ ಅಂತ ಹೇಳ್ಬೋದು. ನೋಡೋಣ ಯಾವ ರೀತಿ ಇರುತ್ತೆ ಅಂತ. ಆ್ಯಂಡ್ ವ್ಲಾಗ್ಸ್ನ ಮಾಡೋಕ್ಕೆ ಕೂಡ ತುಂಬ ಟ್ರೈ ಮಾಡ್ತಾ ಇದ್ದೀನಿ. ರೆಗ್ಯುಲರ್ ಆಗಿ ವೀಡಿಯೋಸ್ನ ಪೋಸ್ಟ್ ಮಾಡೋಕ್ಕೆ ಕೂಡ ಟ್ರೈ ಮಾಡ್ತಾ ಇದ್ದೀನಿ. ಬಟ್ ನೀವುಗಳು ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ಆ್ಯಂಡ್ ಬೇರೆ ಏನಾದರೂ ಡೌಟ್ಸ್ ಅಥವಾ ಬೇರೆ ಏನಾದರೂ ಕ್ವೆಶನ್ಸ್ ಇದ್ರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನ್ ತಿಳಿಸಿ. ಆ್ಯಂಡ್ ಈ ಬ್ಲಾಗಲ್ಲಿ ಎಲ್ಲ ಕಾಮೆಂಟ್ಸ್ಗೂ ಆನ್ಸರ್ ಮಾಡೋಕ್ಕೆ ಕೂಡ ಟ್ರೈ ಮಾಡ್ತೀನಿ. ಅಕಸ್ಮಾತ್ ನನಗೆ ಕಾಮೆಂಟ್ಸಲ್ಲಿ ಆನ್ಸರ್ ಮಾಡೋಕ್ಕಾಗಿಲ್ಲ ಅಂದರೆ ನಿಮ್ಮ ಕಮೆಂಟ್ಸ್ಗಳನ್ನ ಓದಿದ್ರೆ ನಾನು ನನ್ನ ನೆಕ್ಸ್ಟ್ ವ್ಲಾಗ್ಸಲ್ಲಿ ಕೂಡ ಖಂಡಿತವಾಗ್ಲೂ ಆನ್ಸರ್ ಮಾಡ್ತೀನಿ. ಆ್ಯಂಡ್ ದಟ್ಸ್ ಇಟ್. ಆ್ಯಂಡ್ ಏನೇನು ಡೀಟೇಲ್ಸ್ನ ಶೇರ್ ಮಾಡ್ತೀನಿ ಅಂತ ಹೇಳಿದ್ನೋ ಎಲ್ಲ ಡೀಟೇಲ್ಸ್ನ ಕೂಡ ನಿಮ್ಮ ಜೊತೆ ಈ ಬ್ಲಾಗಲ್ಲಿ ಶೇರ್ ಮಾಡಿದ್ದೀನಿ. ಐ ಹೋಪ್ ನಿಮಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ. ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ಆ್ಯಂಡ್ ನಾನು ನಿಮಗೆ ಬೇಗ ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್. ಬಾಯ್.